ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ದಿವ್ಯ ಜ್ಯೋತಿಷ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ 12 ರಾಶಿಗಳ ಫಲಾನುಫಲವನ್ನು, ಮುಂಚಿತವಾಗಿ ಪಂಚಾಂಗದ ವಿಚಾರಗಳನ್ನು, ಹಾಗೆಯೇ ವಿಶೇಷವಾದಂತಹ ಸಂಗತಿಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಈ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್ ಹಾಗೆ ಲೈಫ್ ಕೋಚ್ ಆಗಿರುವಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಮೇಡಮ್. ಇವತ್ತಿನ ಪಂಚಾಂಗದಿಂದ ಕಾರ್ಯಕ್ರಮ ಶುರು ಮಾಡೋದಾದರೆ ಹೇಗಿದೆ ಇವತ್ತಿನ ಪಂಚಾಂಗ? ಏನು ತಿಥಿ, ವಾರ, ನಕ್ಷತ್ರ? ಇವತ್ತು 2ನೇ ತಾರೀಕು ಜುಲೈ 2026. ಇವತ್ತಿನ ತಿಥಿ ಬಂದು ದ್ವಿತೀಯ ತಿಥಿ. ಎಷ್ಟು ಹೊತ್ತು ತನಕ ಇರುತ್ತೆ ಅಂತ ಹೇಳಿದ್ರೆ 9:40 ಬೆಳಗ್ಗೆವರೆಗೂ ಇರುತ್ತೆ. ಆಮೇಲೆ ತದಿಗೆ ತಿಥಿ ಪ್ರಾರಂಭ ಆಗುತ್ತೆ. ವಾರ ಗುರುವಾರ. ಹಾಗೆಯೇ ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು ಬೆಳಗ್ಗೆ ಅಂದರೆ 9:28 ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು. ಹಾಗೆಯೇ ಗರ್ಜಕರ್ಣ, ವನಿಜಕರ್ಣ ಇರುವಂಥದ್ದು 2 ಕರ್ಣಗಳು ಬರ್ತವೆ ಪ್ರತಿದಿನಕ್ಕೂ. ಹಾಗೆಯೇ ಪಕ್ಷ ಬಂದು ಕೃಷ್ಣ ಪಕ್ಷ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ. ಯೋಗ ಬಂದು ವೈಧೃತಿ ಯೋಗ ಅಂತ ಹೇಳ್ತೀವಿ ಇವತ್ತಿನ ದಿನದ ಯೋಗವನ್ನ ಅಂತ. ಓಕೆ, ಇದು ಪಂಚಾಂಗದ ವಿಚಾರವಾಗಿತ್ತು. ಇನ್ನು 12 ರಾಶಿಗಳ ಫಲಾನುಫಲದ ಜೊತೆಗೆ ಇವತ್ತು ಒಂದು ವಿಶೇಷ ಸಂಗತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ? ನಾವು ನಿನ್ನೆ ಎಪಿಸೋಡಲ್ಲಿ ಮೇಷರಾಶಿಯ ಬಗ್ಗೆ ಹೇಳಿದ್ವಿ. ಸೊ ಇವತ್ತು ವೃಷಭ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತೆ, ಅವರ ಲಕ್ಕಿ ನಂಬರ್ ಏನು, ಅವ್ರ ಲಕ್ಕಿ ಕಲರ್ ಏನು, ಹಾಗೆಯೇ ಅವರ ಏನು ಹೇಳ್ತೀರಾ ನೀವು, ಯಾವ ವಾರ ಶುಭ ವಾರ, ಹಾಗೆಯೇ ಅವ್ರು ಯಾವ ರೀತಿಯ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ, ಈ ವಿಚಾರಗಳನ್ನು ಹೇಳ್ತಾ ಹೋಗೋಣ. ಓಕೆ ಓಕೆ, ಸೂಪರ್. ಹಾಗಿದ್ರೆ ಇವತ್ತು 12 ರಾಶಿಗಳ ಫಲಾನುಫಲ ಹೇಗಿದೆ ನೋಡ್ತಾ ಹೋಗೋಣವಾ? ಮೊದಲನೇದಾಗಿ ಮೇಷರಾಶಿಗೆ ಹೇಗಿದೆ? ಮೇಷರಾಶಿಯವರಿಗೆ 9ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು. ಸೊ ಹೊಸ ಅವಕಾಶಗಳು ಇವತ್ತು ಹುಡುಕೊಂಬರುತ್ತೆ. ಹಾಗೆಯೇ ಆರ್ಥಿಕವಾದಂತಹ ಲಾಭಗಳನ್ನು ಗಳಿಸುವಂತಹ ಸೂಚನೆ ಬರುತ್ತೆ. ಹಾಗೆಯೇ ಕುಟುಂಬ ಸದಸ್ಯರು, ಅದರಲ್ಲೂ ನಿಮ್ಮ ತಂದೆಯ ಜೊತೆಗೆ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆರೋಗ್ಯದ ಕಡೆಗೆ ಈ ದಿನ ನಿರ್ಲಕ್ಷ್ಯ ಮಾಡಬಾರ್ದು. ಆರೋಗ್ಯದ ವಿಚಾರದಲ್ಲಿ ಅದರಲ್ಲೂ ಹೊಟ್ಟೆಗೆ ಸಂಬಂಧಿಸಿದಂತಹ ಕೆಲವು ತೊಂದರೆಗಳು ಮೇಷರಾಶಿಯವರಿಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಆಲ್ರೆಡಿ ನೆನ್ನೆ ನಿಮಗೆ ಫುಡ್ ಇಂಟೇಕ್ ಏನು ಮಾಡಿರ್ತೀರಾ, ಯಾವ ಥರ ನೀರು ಕುಡ್ದಿರ್ತೀರಾ, ಅದೆಲ್ಲ ಒಂದು ಐಡಿಯಾ ಇರುತ್ತೆ. ಸೊ ಇವತ್ತೇನಾದರೂ ತೊಂದರೆ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೆ ಸರಿಯಾದ ಒಂದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಅಥವಾ ಯಾವ ರೀತಿಯ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇವತ್ತು. ಇನ್ನು ವೃಷಭ ರಾಶಿಗೆ ಬಂದರೆ ಹೇಗಿರುತ್ತೆ? ಇವತ್ತು ವೃಷಭ ರಾಶಿಯವರಿಗೆ ಕೆಲಸಕ್ಕೆ ತಕ್ಕಂಥ, ಅಂದರೆ ಒಂದು ಶ್ರಮ ಹಾಕಿ ಕೆಲಸ ಮಾಡ್ತೀರಾ, ಆ ಕೆಲಸಕ್ಕೆ ಸರಿಯಾಗಿ ಒಂದು ರಿಸಲ್ಟ್ ಬರಬೇಕಲ್ವ. ನಮಗೆ ಏನಾದರೂ ಒಂದು ಎಫರ್ಟ್ ಹಾಕ್ತೀವಿ, ಕೆಲಸ ಮಾಡ್ತೀವಿ, ಅದಕ್ಕೆ ರಿಸಲ್ಟ್ ಬರಬೇಕು. ಅಥವಾ ಯಾವುದಾದ್ರೂ ಒಂದು ಅಪ್ರಿಸಿಯೇಷನ್, ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಯಾರಾದರೂ, ಅದು ಇವತ್ತು ನಿಮಗೆ ಮೆಚ್ಚುಗೆ ಸಿಗುತ್ತೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಖರ್ಚನ್ನು ನಿಯಂತ್ರಿಸಬೇಕಾಗತ್ತೆ. ಹಾಗೆ ಸಂಬಂಧಗಳಲ್ಲಿ ಯಾವುದೋ ಹಳೆಯ ಸಂಬಂಧಗಳು ಅಥವಾ ಯಾವುದೋ ಒಂದು ಸಂಬಂಧದ ಜೊತೆಗೆ ಒಂದು ಮನಸ್ತಾಪ ಆಗೋದಕ್ಕೆ ಅವಕಾಶ ಇರೋದ್ರಿಂದ ಸಹನೆಯಿಂದ ವರ್ತಿಸಬೇಕಾಗತ್ತೆ. ಹಾಗೆಯೇ ಹೊಸ ಯೋಜನೆಗಳನ್ನು ಏನಾದರೂ ಮಾಡಬೇಕು ಅಂತಿದ್ರೆ, ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇವತ್ತು ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಖಂಡಿತ ಅದಕ್ಕೆ ಒಳ್ಳೆ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿಗೆ ಬಂದರೆ ಹೇಗಿರುತ್ತೆ? ಮಿಥುನ ರಾಶಿಯವರಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತೀವಿ, ಸಂವಹನೆ ಮಾಡುವಂಥ ಕೌಶಲ್ಯ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇವತ್ತು. ಅದರಿಂದ ನೀವು ಯಶಸ್ಸನ್ನು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರ ಸಹಾಯ ದೊರೆಯೋದಕ್ಕೆ ಅವಕಾಶ ಇರುವಂಥ ದಿನ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ದಿನ. ಅಂದರೆ ನೀವು ಎಫರ್ಟ್ ಹಾಕಿ ಓದ್ತೀರಾ, ಅದಕ್ಕೆ ಸರಿಯಾಗಿ ರಿಸಲ್ಟ್ ಬರಬೇಕು. ಸುಮ್ಮನೆ ಓದ್ಬಿಟ್ಟಲ್ಲಿ ನಿಮಗೆ ತುಂಬ ಟಫ್ ಇರುವಂಥ ಪೇಪರ್, ಯಾವುದೋ ಟೆಸ್ಟೋ ಎಕ್ಸಾಮೋ ಯಾವುದೋ ಬರಿತಾ ಇರ್ತೀರ, ಇವತ್ತು ನೀವು ಹಾಕಿದಂಥ ಎಫರ್ಟ್ ಏನಿದೆ ಅದಕ್ಕೆ ಸರಿಯಾದ ಪ್ರತಿಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆರೋಗ್ಯ ಕೂಡ ಇವತ್ತು ನಿಮಗೆ ಸರಿಯಾದ ರೀತಿಯಲ್ಲಿ ಸಹಕರಿಸುತ್ತೆ. ಸಣ್ಣ ಪುಟ್ಟ ಆಯಾಸಗಳು ಇದ್ರೂ ಕೂಡ ಇವತ್ತು ನಿಮ್ಮ ಕೆಲಸಗಳನ್ನು ನೀವು ತುಂಬ ಅಚ್ಚುಕಟ್ಟಾಗಿ ಮುಗಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ಇನ್ನು ನೀವು ಹೇಳಿದ್ರಿ ವಿಶೇಷವಾಗಿ ಇವತ್ತು ವೃಷಭ ರಾಶಿಯವರ ಗುಣಲಕ್ಷಣಗಳು ಏನು, ಹೇಗಿರ್ತಾರೆ, ಅವರಿಗೆ ಯಾವ ಲಕ್ಕಿ ಕಲರ್ ಸೂಟ್ ಆಗುತ್ತೆ ಮತ್ತು ಯಾವ ಸಂಖ್ಯೆಯನ್ನು ಅವರು ಪ್ರಿಫರ್ ಮಾಡಬೇಕಾಗತ್ತೆ ಅಂತ. ಬೇಸಿಕ್ ಆಗಿ ವೃಷಭ ರಾಶಿಯವರು ಅಂದರೆ ಹೇಗಿರ್ತಾರೆ, ಗುಣಲಕ್ಷಣಗಳು ಏನಿರುತ್ತೆ? ಈಗ ವೃಷಭ ರಾಶಿಯವರಿಗೆ ತಾಳ್ಮೆ ತುಂಬ ಜಾಸ್ತಿ ಇರುತ್ತೆ. ಒಂದು ಕಾನ್ಫಿಡೆಂಟ್ ಆಗಿರುವಂಥ ಕಾನ್ಫಿಡೆಂಟ್ಗಿಂತ ಕಾನ್ಸ್ಟೆಂಟ್ ಆಗಿರುವಂಥ ಮೈಂಡ್ಸೆಟ್ನ ಇವರು ಹೊಂದಿರ್ತಾರೆ. ಹಾಗೆಯೇ
ಪ್ರಯಾಣ ಮಾಡಬೇಕು, ಊರು ಸುತ್ತಬೇಕು, ದೇಶ ಸುತ್ತಬೇಕು, ಈ ಥರದ ಒಂದು ಮೈಂಡ್ಸೆಟ್ ಇವ್ರಿಗಿರುತ್ತೆ. ಹಾಗೆಯೇ ತುಂಬ ಎಫರ್ಟ್ ಹಾಕಿ ಆ ನಂತರ ಅದಕ್ಕೆ ಸರಿಯಾದ ಒಂದು ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ, ಯಶಸ್ಸನ್ನು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕುಟುಂಬದ ಜೊತೆಗೆ, ಕುಟುಂಬದ ಸದಸ್ಯರ ಜೊತೆಗೆ ತುಂಬ ಒಂದು ಬಾಂಧವ್ಯ ಅಂತ ಹೇಳ್ತೀವಲ್ವ, ಅದಕ್ಕೆ ಇವರು ತುಂಬ ಮಹತ್ವವನ್ನು ಕೊಡ್ತಾರೆ. ಆಮೇಲೆ ಇವ್ರಿಗೆ ಲಕ್ಸುರಿ, ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಲಕ್ಸುರಿ ಅಂದರೆ ಇಷ್ಟ. ಬಟ್ ಈ ವೃಷಭ ರಾಶಿಯವ್ರಿಗೆ ಏನಾಗಿದೆ, ಅವ್ರಿಗೆ ಐಷಾರಾಮಿ ಕಾರುಗಳು ಬೇಕು, ಐಷಾರಾಮಿ ಬಟ್ಟೆ ಹಾಕೋದಿರಬಹುದು, ಜೀವನ ಶೈಲಿ ಅಂತ ಹೇಳ್ತೀವಿ, ಒಂದು ಕಂಫರ್ಟಬಲ್ ಆದಂತಹ ಜೀವನ ಶೈಲಿಯನ್ನು ಹೊಂದಿರಬೇಕು. ಹಾಗೆಯೇ ಈ ಸೌಂದರ್ಯವರ್ಧಕಗಳು ಅಂತ ಹೇಳ್ತೀವಲ್ವಾ, ಅಂದರೆ ಹೆಣ್ಮಕ್ಳಿಗಂತೂ ವೃಷಭ ರಾಶಿಯವರಿದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಬೇಕು, ಈ ಥರದ ಒಂದು ಆಸೆ ಆಕಾಂಕ್ಷೆಗಳು ತುಂಬ ಇರ್ತವೆ ಅಂತ ಹೇಳ್ಬೋದು. ಹಾಗೆಯೇ ಆರ್ಥಿಕ ವಿಚಾರವಾಗಿ ತುಂಬ ಬ್ರಿಲಿಯಂಟ್ ಆಗಿ ನಿರ್ಧಾರಗಳನ್ನು ತಗೋತಾರೆ ಇವರು. ಒಳ್ಳೆ ರೀತಿಯಲ್ಲಿ ಒಂದು ಕರೆಕ್ಟ್ ಆದ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಇವರಿಗೆ ಚಾಣಾಕ್ಷತನವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಹಠದ ಸ್ವಭಾವವನ್ನು ಕೂಡ ಇವರು ಹೊಂದಿರುವಂತಹ ಅವಕಾಶ ಇರುತ್ತೆ. ಹಠ ಇದ್ರೂ ಕೂಡ ನೋಡೋದಕ್ಕೆ ಮಾತ್ರ ಎದುರುಗಿನವ್ರು ಯಾರಾದರೂ ನಿಮ್ಮನ್ನು ನೋಡಿದ್ರೆ ಶಾಂತ ಸ್ವಭಾವ ಇವ್ರದ್ದು, ತುಂಬ ಕಾಮ್ ಆಗಿರ್ತಾರೆ ಇವರು ಅನ್ನುವಂಥ ಒಂದು ಏನು ಅವ್ರಿಗೆ ಫೀಲ್ ಕೊಡೋ ಥರದ ಒಂದು ವ್ಯಕ್ತಿತ್ವ. ಮುಂದಿನ ರಾಶಿಗಳನ್ನ ನೋಡೋಣ, ಅದಾದ್ಮೇಲೆ ಮತ್ತೆ ವೃಷಭ ರಾಶಿಯ ಒಂದಷ್ಟು ಗುಣಲಕ್ಷಣಗಳನ್ನ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಮುಂದಿನ ರಾಶಿ ಇವಾಗ ಕರ್ಕಾಟಕ ರಾಶಿ ಹೇಗಿರುತ್ತೆ? ಕರ್ಕಾಟಕ ರಾಶಿಯವರಿಗೆ ಕುಟುಂಬದ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗಿರ್ತವೆ ಇವತ್ತು ಅಂತ ಹೇಳ್ಬೋದು. ಹಾಗೇನೆ ಹಣಕಾಸಿನ ವಿಚಾರದಲ್ಲಿ ಚಂದ್ರ 6ನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಅಗತ್ಯ ಇರುತ್ತೆ. ಮನಸ್ಸಿಗೆ ಮಾತ್ರ ನೆಮ್ಮದಿ ಇರುತ್ತೆ, ಉತ್ತಮವಾದಂತಹ ಆಹಾರ ಸಿಗುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್. ನೀವು ಟೇಸ್ಟಿ ಫುಡ್ ಇವತ್ತು ತಿಂದಿದ್ದೀರಾ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಒಳ್ಳೆ ಊಟ ಮತ್ತು ಒಳ್ಳೆ ನಿದ್ದೆ ಎರಡೂ ಬರೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು. ಆದರೆ ಇವರು ಒಂದೇನಂದರೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡಿಬೇಕು ಅಂದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ಕೆಲಸವನ್ನು ಮಾಡೋದು ತುಂಬ ಒಳ್ಳೆಯದು. ಓಕೆ. ಇನ್ನು ಸಿಂಹರಾಶಿಗೆ ಬಂದರೆ ಹೇಗಿದೆ ಸಿಂಹರಾಶಿಯವರಿಗೆ? ಸಿಂಹರಾಶಿಯವರ ವಿಚಾರಕ್ಕೆ ಬಂದರೆ ಇವರ ಒಂದು ಮೊದಲೇ ಸಿಂಹರಾಶಿ ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ. ಸೊ ಈ ಲೀಡರ್ಶಿಪ್ ಕ್ವಾಲಿಟೀಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರ ಗಮನವನ್ನು, ಎಲ್ಲರ ಅಟ್ರಾಕ್ಷನ್ನ ಇವರು ಹೊಂದೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಇವರಿಗೆ ಮೊದಲೇ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ, ಅದರಲ್ಲೂ ಇವತ್ತಿನ ದಿನ ಇನ್ನೂ ಹೆಚ್ಚು ಸೆಲ್ಫ್ ಕಾನ್ಫಿಡೆನ್ಸ್ ಇವರಿಗೆ ಜಾಸ್ತಿ ಇರುತ್ತೆ. ಕೋಪ ಸ್ವಲ್ಪ ನಿಯಂತ್ರಿಸೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಇನ್ನು ಮನೆ ದೇವರ ಆರಾಧನೆ, ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಇನ್ನೂ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಇದು ಸಿಂಹರಾಶಿಯವರದಾಗಿತ್ತು. ಇನ್ನು ಕನ್ಯಾ ರಾಶಿಗೆ ಬಂದರೆ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಈ ದಿನಚರಿ? ಕನ್ಯಾ ರಾಶಿಯವರಿಗೆ ತುಂಬ ದಿನದಿಂದ ಯಾವುದೋ ಕೆಲಸ ಬಾಕಿ ಉಳಿದು ಬಿಟ್ಟಿದೆ, ಅದು ಕೆಲಸನೇ ಆಗ್ತಾ ಇಲ್ಲ, ಮುಂದೆ ಆಗುತ್ತೋ ಇಲ್ವೋ ಅಂತ ಬೇಜಾರಾಗಿ ಕೈ ಬಿಟ್ಬಿಟ್ಟಿರ್ತೀರ. ಇವತ್ತು ಆ ಕೆಲಸ ಕೈ ಹಾಕಿ ಆ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆರ್ಥಿಕವಾಗಿ ತುಂಬ ಉತ್ತಮವಾದ ದಿನ ಇವತ್ತು ಅಂತ ಹೇಳ್ಬೋದು. ಕುಟುಂಬದಲ್ಲಿ ಕೂಡ, ಫ್ಯಾಮಿಲಿ ವಿಚಾರದಲ್ಲಿ ಕೂಡ ಒಂದು ನೆಮ್ಮದಿಯ ವಾತಾವರಣ, ಸುಖದ ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯ ಕೂಡ ಈ ದಿನ ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ನಾನು ಆರೋಗ್ಯದ ವಿಚಾರನ ಸ್ವಲ್ಪ ಕನ್ಸಿಡರ್ ಮಾಡ್ತೀನಿ, ಗಮನ ಕೊಡಬೇಕು ಆರೋಗ್ಯದ ಕಡೆಗೆ. ಬಟ್ ಇಲ್ಲಿ ಇವತ್ತಿನ ದಿನ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ನಿಮ್ಮ ಆರೋಗ್ಯ ನೀವು ಮಾಡುವಂಥ ಕೆಲಸಗಳಿಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಕನ್ಯಾ ರಾಶಿಯವರಿಗೆ. ಮೇಡಮ್, ನೀವು 6 ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿನ ರಾಶಿಗಳಿಗೆ ಹೋಗೋದಾದ್ರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ದಿನಚರಿ? ತುಲಾ ರಾಶಿಯವರಿಗೆ ಇವತ್ತು ಹೊಸ ಪರಿಚಯಗಳಾಗ್ತವೆ. ಸೊ ಅದೆಂಥ ಪರಿಚಯಗಳಪ್ಪ ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್ನಲ್ಲಿ, ಭವಿಷ್ಯಕ್ಕೆ ತುಂಬ ಸಹಕಾರಿಯಾಗ್ತವೆ. ಯಾರೋ ಒಬ್ರು ಇವತ್ತು ಪರಿಚಯ ಆಗ್ತಾರೆ, ಏನೋ ಒಂದು ಕೆಲಸ ಮಾಡಬೇಕು ಅಂತಿರ್ತೀರ, ಈ ಪರಿಚಯದಿಂದ ನೀವು ಮಾಡುವಂಥ ಕೆಲಸ ಸಕ್ಸಸ್ಫುಲ್ ಆಗೋದಕ್ಕೆ ಅವಕಾಶ ಇರಬಹುದು. ಹಾಗೆಯೇ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಮ ಸ್ಪೌಸ್ ಜೊತೆಗೆ, ಗಂಡ ಅಥವಾ ಹೆಂಡತಿ ಇರ್ಬೋದು, ಅವ್ರ ಜೊತೆಗೆ ಒಂದು ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದಾಯ ಕೂಡ ಸುಧಾರಣೆ ಆಗೋದಕ್ಕೆ, ಅಂದರೆ ನೀವು ಎಷ್ಟೋ ಇನ್ಕಮ್ ಬರ್ತಾ ಇದೆ, ಆ ಇನ್ಕಮ್ ಸಾಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರೆ ಮನಸ್ಸಲ್ಲಿ, ಇವತ್ತಿನ ದಿನ ಬೆಟರ್ ಇನ್ಕಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಇವತ್ತು ತುಲಾ ರಾಶಿಯವರು ನಿಲ್ಲಿಸಬೇಕು. ಅಂದರೆ ಯಾವುದು ಹೇಸ್ಟಿ ಡಿಸಿಷನ್ಸ್ ಅಂತ ಹೇಳ್ತೀವಿ ಅಥವಾ ಇಮ್ಮಿಡಿಯೇಟ್ ಡಿಸಿಷನ್ಸ್, ಯಾವುದಾದ್ರೂ ಡಿಸಿಷನ್ ತೊಗೊಳ್ಬೇಕು ಅಂದರೆ ಒಂದ್ಸರಿ ಯೋಚನೆ ಮಾಡಿ. ಎನಿವೇಸ್ ಇವತ್ತು ನಿಮ್ಮ ಮನೆಯವ್ರ ಸಹಕಾರ ನಿಮಗೆ ಸಿಗುತ್ತೆ. ಸೊ ಮನೆಯವ್ರ ಜೊತೆಗೆ ಅದನ್ನು ಒಂದು ಡಿಸ್ಕಸ್ ಮಾಡಿ ಆ ನಂತರ ಅದರ ಒಂದು ಫೈನಲ್
ಡಿಸಿಷನ್ನ ಹೇಳೋದು ತುಂಬ ಒಳ್ಳೆಯದು. ಓಕೆ ಓಕೆ. ಇನ್ನು ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿದೆ ವೃಶ್ಚಿಕ ರಾಶಿ? ವೃಶ್ಚಿಕ ರಾಶಿಯವರಿಗೆ 2ನೇ ಮನೆಯಲ್ಲಿ ಚಂದ್ರ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ನಾನು ಅವಾಗಲೇ ಹೇಳಿದಾಗೆ ಆಹಾರ ತುಂಬ ಚೆನ್ನಾಗಿ ಸಿಗುತ್ತೆ. ಮುಂಚೆನೂ ಕೆಲವು ರಾಶಿಗಳಿಗೆ ಹೇಳ್ತಿರ್ತೀವಲ್ವ, ಒಳ್ಳೆ ಊಟ ನಿದ್ದೆ ತುಂಬ ಮುಖ್ಯ ಮನುಷ್ಯನಿಗೆ. ಸೊ ಒಳ್ಳೆ ಊಟ ನಿದ್ದೆ ಸಿಗುವಂಥ ದಿನ ಇವತ್ತು. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಾಗಿರಬಹುದು ಅಂತ, ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಒಂದು ಸರಿಯಾದ ಯೋಜನೆಗಳನ್ನು ಹಾಕ್ತಾ ಇದ್ದೀರಾ ಅಂದರೆ ಅವು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಆಸಕ್ತಿ ಅಂತ ಹೇಳ್ತೀವಿ, ಸ್ಪಿರಿಚುವಲ್ ಇಂಟ್ರೆಸ್ಟ್ ಏನಿದೆ ಅದು ಇವತ್ತು ನಿಮಗೆ ಜಾಸ್ತಿ ಆಗುತ್ತೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಯ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಅಂದರೆ ನಾವು ಆಫೀಸಲ್ಲಿ ಇದು ಹೆವಿ ಕೆಲಸಗಳ ಮಾಡ್ಕೊಳ್ಳೋವಂಥದ್ದು, ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಕಡೆಗೂ ಗಮನ ಕೊಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಓಕೆ ಓಕೆ. ಇನ್ನು ಧನು ರಾಶಿಗೆ ಹೇಗಿರುತ್ತೆ ಈ ದಿನ? ಧನುರಾಶಿಯವರಿಗೆ ದೂರ ಪ್ರಯಾಣದ ಸಾಧ್ಯತೆ ಇರುತ್ತೆ ಇವತ್ತು. ನೀವು ಮೇ ಬಿ ಮುಂಚೆ ಪ್ಲ್ಯಾನ್ ಆಗಿರುತ್ತೆ, ನಾವು ಲಾಂಗ್ ಡಿಸ್ಟೆನ್ಸ್ ಹೋಗ್ತೀವಿ ಅಂದರೆ ಮುಂಚೆ ಪ್ಲ್ಯಾನ್ ಮಾಡಿರ್ತೀವಿ. ಧನುರಾಶಿಯವರು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೊಸದಾಗಿ ಏನಾದರೂ ಕಲ್ತ್ಕೊಳ್ಬೇಕು, ಏನಾದರೂ ಸ್ಟಾರ್ಟ್ ಮಾಡಬೇಕು, ಎಜುಕೇಷನ್, ಅದು ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರ್ಬೋದು, ಅಥವಾ ಯಾವುದೇ ಕಲೆ ಇರ್ಬೋದು, ಅಥವಾ ಯಾವುದಾದ್ರೂ ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಹೋಗೋಕ್ಕೆ ಅಂತ ಅಂದರೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಹಾಗೆಯೇ ಕುಟುಂಬ ಸದಸ್ಯರ ಬೆಂಬಲ ಅಂತ ಹೇಳ್ತೀವಿ, ಅದು ನಮಗೆ ತುಂಬ ಮುಖ್ಯ. ಮನುಷ್ಯನ ಜೀವನನೇ ಹಾಗೆ, ಇದಿಲ್ಲ ಅಂದರೆ ಆಗೋದೇ ಇಲ್ಲ. ಅಂದರೆ ಫ್ಯಾಮಿಲಿ ಸಪೋರ್ಟ್ ಬೇಕು, ಫೈನಾನ್ಸಸ್ ಬೇಕು, ಮೆಂಟಲ್ ಸ್ಟೆಬಿಲಿಟಿ ಬೇಕು, ಎಲ್ಲ ಬೇಕು. ಇವತ್ತಿನ ದಿನ ಧನುರಾಶಿಯವರಿಗೆ ಕುಟುಂಬದ ಒಂದು ಬೆಂಬಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಆತ್ಮವಿಶ್ವಾಸದಿಂದ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಇವತ್ತು ಎಲ್ಲ ರೀತಿಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ, ಅದು ಸಿದ್ಧ ಆಗೋದಕ್ಕೆ ಅವಕಾಶ ಇದೆ ಅಂತ. ಓಕೆ ಓಕೆ. ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬಂದರೆ ಹೇಗಿರುತ್ತೆ ಈ ದಿನ? ಮಕರ ರಾಶಿಯವರಿಗೆ ಪ್ರಗತಿ ತೋರಿಸುವಂಥ ದಿನ. ಕೆಲಸದಲ್ಲಿ, ಅದು ನೀವು ವರ್ಕ್ ಮಾಡುವಂಥ ಜಾಗದಲ್ಲಿ ನಿಮಗೆ ಒಂದು ಒಳ್ಳೆ ಗ್ರೋತ್ ಕೊಡುವಂಥ ದಿನ. ಯಾವುದೇ ಹಳೆ ಸಮಸ್ಯೆಗಳಿರಲಿ, ಏನೋ ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ, ಅದಕ್ಕೆ ಪರಿಹಾರ ಹುಡುಕ್ತಿರ್ತೀರಾ, ಯಾವತ್ತು ಪರಿಹಾರ ಅದಕ್ಕೆ ಸರಿಯಾಗಿ ಸಿಕ್ಕಿರೋದಿಲ್ಲ, ಆ ಪರಿಹಾರಗಳನ್ನು ಸಿಗೋವಂಥ ದಿನ ಇವತ್ತು ಅಂತ ಹೇಳ್ಬೋದು. ಹಾಗೆಯೇ ಆರ್ಥಿಕವಾಗಿ ಉತ್ತಮವಾದಂತಹ ಸೂಪರ್ ಆಗಿರುವಂಥ ಬೆಳವಣಿಗೆ ಆಗುತ್ತೆ, ಅವಕಾಶ ಇರುತ್ತೆ. ಸಹೋದ್ಯೋಗಿಗಳು ನಿಮ್ಮ ಜೊತೆಗೆ ಒಂದು ಕೆಲಸ ಮಾಡುವಂಥವ್ರು ಇರ್ಬೋದು, ಅಥವಾ ನಿಮ್ಮ ಕೈಗಳ ಕೆಲಸ ಮಾಡುವಂಥವ್ರು ಇರ್ಬೋದು, ನಿಮಗೆ ಒಂದು ಸಪೋರ್ಟ್ನ ಕೊಡ್ತಾರೆ. ಅವರ ಜೊತೆಗಿನ ಸಂಬಂಧವನ್ನು ನೀವು ಕೂಡ ಅಷ್ಟೇ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಮಕರ ರಾಶಿಯವರು ಅಂತ ಹೇಳ್ಬೋದು. ಯಾಕೆಂದರೆ ಅವ್ರು ಮಾತ್ರ ಸಪೋರ್ಟ್ ಕೊಡ್ತಾ ಇರ್ತಾರೆ, ನಾವು ಬೇಕಾದಂಗೆ ಮಾತಾಡ್ತೀವಿ ಅಂದರೆ ಆಗಲ್ಲ. ಸೊ ಹಾಗಾಗಿ 12ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡಿ ನಮ್ಮ ಎದುರುಗಿನವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಖಂಡಿತ ನಿಮ್ಮ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ ಓಕೆ. ಇನ್ನು ಕುಂಭರಾಶಿಗೆ ಬಂದರೆ ಹೇಗಿದೆ? ಕುಂಭರಾಶಿಯವರಿಗೆ ಒಂದು ಆರ್ಟಿಸ್ಟಿಕ್ ನೇಚರ್ ಅಂತ ಹೇಳ್ತೀವಿ, ಆರ್ಟಿಸ್ಟಿಕ್ ಕೆಲಸಗಳಲ್ಲಿ ಇರೋನಿಗೆ, ಅಂದರೆ ಕುಂಭರಾಶಿಯವರಾಗಿದ್ದು ನೀವೇನಾದರೂ ಆರ್ಟಿಸ್ಟ್ಗಳಾಗಿದ್ದರೆ ನಿಮಗೆ ತುಂಬ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತ. ಹಾಗೆಯೇ ಸ್ನೇಹಿತರ ಜೊತೆಗೆ ಒಂದು ಸಂತೋಷವಾಗಿ ದಿನವನ್ನು ಸ್ಪೆಂಡ್ ಮಾಡುವಂಥ ದಿನ ಇವತ್ತು. ಎಲ್ಲೋ ಹೊರಗಡೆ ಹೋಗ್ತೀರಾ, ಔಟಿಂಗ್ ಹೋಗ್ತೀರಾ, ಖುಷಿಯಾಗಿ ಸ್ಪೆಂಡ್ ಮಾಡ್ತೀರಾ, ಅದು ಮಾಲ್ಗೆ ಹೋಗೋದು, ಒಂದಿಷ್ಟು ಒಳ್ಳೆ ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ದಿನ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ, ಅಥವಾ ಹೇಳಿದ್ನಲ್ಲ ಒಂದು ಸ್ವಲ್ಪ ಅಂದರೆ ನಾವು ಹೊರಗಡೆ ತಿರುಗಾಡ್ತೀವಿ ಅಂದರೆ ಕೆಲಸ ಪೆಂಡಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಈ ಥರದ್ದೊಂದು ಹೊಸ ಅವಕಾಶಗಳೇನಾದರೂ ಬಂದರೆ ಇವತ್ತಿನ ದಿನ ನಿಮಗೆ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳೇನಾದರೂ ಬಂದರೆ ಅದನ್ನು ಕೈ ಬಿಡಕ್ಕೆ ಹೋಗಬೇಡಿ. ಅದನ್ನು ಇದು ನನಗೆ ಬಂದಿರೋ ಬೆಸ್ಟ್ ಆಪರ್ಚುನಿಟಿ ಅಂತೇಳಿ ಅದನ್ನು ನೀವು ಕೈಗೆತ್ಕೋಬೇಕಾಗತ್ತೆ. ಹಾಗೆಯೇ ಆರೋಗ್ಯದ ವಿಚಾರದಲ್ಲಿ ಒಂದು ನಿಯಮಿತವಾದಂತಹ ಜೀವನ ಶೈಲಿ, ಇಷ್ಟು ನೀರು ಕುಡಿಬೇಕಪ್ಪ, ಇಷ್ಟು ನಿದ್ದೆ ಮಾಡ್ತೀವಪ್ಪ, ಸೊ ರಾತ್ರಿ ಯಾವಾಗಲೂ 12 ಗಂಟೆ 1 ಗಂಟೆ 2 ಗಂಟೆಗೆ ಮಲ್ಕೊಳ್ಳೋದು, ಈ ಥರದ್ದು. ಇವಾಗಂತೂ ಯಂಗ್ಸ್ಟರ್ಸು ತುಂಬ ಲೇಟ್ ನೈಟ್ ಎದ್ದಿರೋದು, ಈ ಥರ. ಹಿಂಗಲ್ಲ, ಜೀವನ ಶೈಲಿಯನ್ನು ಇವತ್ತು ಕರೆಕ್ಟಾಗಿ ಇಟ್ಕೊ, ಇವತ್ತಲ್ಲ ಸಾಮಾನ್ಯವಾಗಿ ಸರಿ ಇಟ್ಕೋಬೇಕು, ಆದರೆ ಇವತ್ತಿನ ದಿನ ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡಬೇಕಾಗಿರೋ ಕೆಲಸಗಳನ್ನು ಸರಿಯಾಗಿ ಒಂದು ಸಮಯ ಇಟ್ಕೊಂಡು ಮಾಡೋದ್ರಿಂದ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ. ಇನ್ನು ಕಡೆಯದಾಗಿ ಮೀನರಾಶಿಗೆ ಬಂದರೆ ಹೇಗಿದೆ ಈ ದಿನ? ಮೀನರಾಶಿಯವರಿಗೆ ಇವತ್ತು ಸ್ಪಿರಿಚುವಲ್ ಗ್ರೋತ್ಗೆ ತುಂಬ ಒಳ್ಳೆಯದು ಅಂತ. ಏನಾದರೂ ದೈವಿಕವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ, ಜಪತಪಗಳನ್ನು ಮಾಡ್ಕೊಳ್ಬೇಕು ಅಂತಿದ್ರೆ ಇವತ್ತು ಮಾಡ್ಕೊಳ್ಬಹುದು. ಕುಟುಂಬದಲ್ಲಿ ಸಿಹಿ ಸುದ್ದಿ ಅಥವಾ ಶುಭ ಸುದ್ದಿ, ಅಂದರೆ ಯಾವುದೋ ತುಂಬ ಇಷ್ಟವಾದವರು ಅವರ ಮದುವೆ ಸೆಟ್ ಆಯಿತು, ಅಥವಾ ಅವ್ರಿಗೇನೋ ಶುಭ ಆಯಿತು, ಈ ಥರದ ಶುಭ ಸುದ್ದಿಗಳನ್ನು ಕೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ನಿಧಾನವಾದಂತಹ ಪ್ರಗತಿಯನ್ನು ಕಾಣೋದಕ್ಕೆ ಕೂಡ ಅವಕಾಶ ಇದೆ. ಏನಾಗುತ್ತೆ ಅಂದರೆ ವ್ಯಾಪಾರ ಮಾಡ್ತಾ ಇದ್ದೀವಿ, ಪ್ರಗತಿನೇ ಇಲ್ಲ, ಸ್ಟಾಪ್ ಆಗೋಗಿದೆ, ಅಥವಾ ಒಂಥರ
ಒಂಥರ ಕಾನ್ಸ್ಟೆಂಟಾಗಿ ಏನು ಗ್ರೋತ್ ಇಲ್ಲದೆ ಹೋಗಿದೆ ಅನ್ನೋ ಥರ ಇರಲ್ಲ. ಇವತ್ತು ಒಂದು ಸಣ್ಣದಾಗಿ ಒಂದು ಪ್ರಗತಿ ಕಾಣುವಂಥ ದಿನ ಅಂತ ಹೇಳ್ಬೋದು. ಸ್ವಲ್ಪ ಸಹನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ಬಹುದು ಮೀನರಾಶಿ. ಮೀನರಾಶಿ, ಓಕೆ. 12 ರಾಶಿಗಳ ಫಲಾನುಫಲ ಹೇಗಿದೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಇನ್ನು ಮುಖ್ಯವಾಗಿ ಇವತ್ತು ವಿಶೇಷ ಸಂಗತಿಯಲ್ಲಿ ನೀವು ವೃಷಭ ರಾಶಿಯವರ ಕುರಿತಾದಂತಹ ಗುಣಲಕ್ಷಣಗಳು, ವಿಚಾರಗಳು, ಅವರ ರಹಸ್ಯಗಳು, ಜೊತೆಗೆ ಅವರಿಗೆ ಯಾವುದು ಶುಭ ಯಾವುದು ಅಶುಭ ಅದನ್ನು ಮುಂದುವರಿಸೋದಾದ್ರೆ. ಓಕೆ, ನೋಡಿ, ಶಾಂತ ಸ್ವಭಾವದವರು ಕೋಪ ಬಂದ್ರೆ ಮಾತ್ರ ಸುಲಭವಾಗಿ ಕಡಿಮೆ ಆಗಲ್ಲ. ತುಂಬಾ ಕಾಮ್ ಆಗಿರ್ತಾರೆ ನೋಡಕ್ಕೆ. ಕೋಪ ಬಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ. ಇನ್ನು ಪ್ರಕೃತಿಯ ಜೊತೆಗೆ ಹೊಂದ್ಕೊಂಡು ಮಾಡುವಂತಹ ಕೆಲಸಗಳನ್ನ ಇವ್ರು ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಮಾಡುವಂತಹ ಕೆಲಸಗಳು ನೇಚರ್ಗೆ ಪಾಸಿಟಿವ್ ಆಗಿರ್ಬೇಕು ಅಂತ. ಸಂಗೀತ ತುಂಬ ಒಂದು ನೇಚರ್ಗೆ ಇಷ್ಟ ಆಗುವಂಥದ್ದು. ಸೊ ಆ ಥರದ್ದು. ಹಾಗೆಯೇ ಸಂಗೀತದ ಜೊತೆಗೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಈ ಥರದ್ದು, ಅಥವಾ ಡ್ಯಾನ್ಸ್ ಇರಬಹುದು, ಕಲೆಗಳು ಅಂತ ನಾವು ಜನರಲ್ ಆಗಿ ಹೇಳ್ಬೋದು ಅಂತ. ಸೊ ಈ ಥರದ ಒಂದು ಕೆಲಸಗಳನ್ನು ಮಾಡೋದು ಇವ್ರಿಗೆ ಒಳ್ಳೆಯದು. ಹಾಗೆಯೇ ಇವ್ರಿಗೆ ಸ್ವಲ್ಪ ಉತ್ತಮ ಆಹಾರ ಪ್ರಿಯರು ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಫುಡ್ ಟೇಸ್ಟಿ ಆಗಿರಬೇಕು, ಇಂಥದ್ದೇ ಫುಡ್ ತಿನ್ನಬೇಕು. ಆಮೇಲೆ ಕೆಲವು ಸರಿ ಏನಾಗುತ್ತೆ ಅಂದರೆ ಈ ಫ್ರೂಟ್ ಲವರ್ಸ್ ಇರ್ತಾರೆ, ತುಂಬ ಹಣ್ಣುಗಳನ್ನ ಇಷ್ಟಪಡೋರು, ಹಾಲನ್ನು ಇಷ್ಟಪಡೋರು, ಮಧುರಾಹಾರ ಅಂತ ಹೇಳ್ತೀವಿ, ಈ ಥರದನ್ನ ಇಷ್ಟಪಡೋರು ಈ ರಾಶಿಯವರಾಗಿರ್ತಾರೆ. ಹಾಗೆಯೇ ಲಾಂಗ್ ಟರ್ಮ್ ಗೋಲ್ಸ್ನ ನೀವು ಇಟ್ಕೊಳ್ಬೇಕು. ಯಾವುದೋ ಶಾರ್ಟ್ ಟರ್ಮ್ ಗೋಲ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ ನಿಮಗೆ. ಲಾಂಗ್ ಟರ್ಮ್ ಗೋಲ್ಸ್ ಆಗಬೇಕು. ಅಂದರೆ ಇವತ್ತು ಪ್ಲ್ಯಾನ್ ಮಾಡಿ ನಾಳೆ ಎಕ್ಸಿಕ್ಯೂಟ್ ಮಾಡಿ ನಾಡಿದ್ದು ಸಕ್ಸಸ್ ಆಗೋದು ಅನ್ನೋ ಥರದ್ದು ಆಗೋದೇ ಇಲ್ಲ. ಇವ್ರಿಗೆ ಲಾಂಗ್ ಟೈಮ್ ಡ್ಯೂರೇಷನ್ ಇಟ್ಕೊಂಡು ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಲಕ್ಕಿ ಕಲರ್ ಹೇಳ್ತಾ ಇದ್ವಿ ನಾವು. ಸೊ ಲಕ್ಕಿ ಕಲರ್ಸ್ ಅಂದರೆ ಬಿಳಿ ಬಣ್ಣ, ತಿಳಿ ಗುಲಾಬಿ ಬಣ್ಣ, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕ್ರೀಮ್ ಮತ್ತು ಕ್ರೀಮ್ ಕಲರು ಚೆನ್ನಾಗಿ ಬರುತ್ತೆ. ಇನ್ನು ಸೆಕೆಂಡ್ ಆಪ್ಷನ್ ಅಂದರೆ ಹಸಿರು, ಗ್ರೀನ್ ಕಲರ್ನ ಇವ್ರು ಇಟ್ಕೊಳ್ಬಹುದು. ವೈಟು, ಪಿಂಕಿಶ್, ಲೈಟ್ ಪಿಂಕಿಶ್ ಕಲರು ಮತ್ತು ಕ್ರೀಮ್ ಕಲರು, ಹಾಗೆಯೇ ಗ್ರೀನ್ ಕಲರ್ನ ಇವರು ಲಕ್ಕಿ ಕಲರ್ಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಇನ್ನು ವೃಷಭ ರಾಶಿಯವರಿಗೆ ಯಾವ ರಾಶಿಗಳು ಉತ್ತಮ ಅಂತ ಅನ್ಸುತ್ತೆ? ವೃಷಭ ರಾಶಿಯವರಿಗೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಶನಿ ರಾಶಿ ಏನಿದೆ ಅಲ್ವಾ, ಮಕರ ಕುಂಭ ರಾಶಿಯವರು ಇಲ್ಲಿ ಉತ್ತಮವಾಗಿರ್ತಾರೆ. ಹಾಗೇನೆ ಮಿಥುನ ಮತ್ತೆ ಕನ್ಯಾ ರಾಶಿಯವರು ಕೂಡ ಇವ್ರಿಗೆ ಪಾಸಿಟಿವ್ ಆಗಿರ್ತಾರೆ. ಅವ್ರ ಜೊತೆಗೆ ನೀವೇನಾದ್ರೂ ಕೆಲಸ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಮದ್ವೆಗೆ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ. ನಾನು ಪ್ರತಿ ರಾಶಿಗಳಲ್ಲೂ ಹೇಳ್ತಾ ಇರ್ತೀನಿ, ಯಾವತ್ತು ಜನರಲೈಸ್ ಮಾಡಬಾರ್ದು. ನಾವು ಫ್ರೆಂಡ್ಶಿಪ್ ಮಾಡ್ತೀವಿ ಯಾರ ಜೊತೆನಾದ್ರೂ ಅಂದ್ರೆ ಮಕರ ರಾಶಿಯವ್ರ ಜೊತೆಗೆ, ಕುಂಭ ರಾಶಿಯವ್ರಿಗೆ ಒಂದು ಲೆವೆಲ್ನ ಫ್ರೆಂಡ್ಶಿಪ್ ಚೆನ್ನಾಗಿರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಮಿಥುನ ಹಾಗೆ ಕನ್ಯಾ ರಾಶಿಯವ್ರ ಜೊತೆಗೆ ಕೂಡ ಇವರ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿರೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಹಾಗೆ ಈ ವೃಷಭ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಬೇಕು? ವೃಷಭ ರಾಶಿಯವರಿಗೆ ಲಕ್ಷ್ಮಿಯ ಆರಾಧನೆ. ಯಾರಿಗೆ ಬೇಡ ಹಣ ಹೇಳಿ, ಅದರಲ್ಲೂ ಹಣಕ್ಕೆ ಅಧಿಪತಿಯಾದಂತಹ ಲಕ್ಷ್ಮಿಯ ಆರಾಧನೆ ಇವರಿಗೆ ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತ. ಓಕೆ. ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರ ಸಂಕಷ್ಟಗಳು ಶುಕ್ರವಾರ ಒಂದು ಲಕ್ಷ್ಮಿ ಅಷ್ಟೋತ್ತರ ಮಾಡಿ, ಲಕ್ಷ್ಮಿಯ ಮಹಾಲಕ್ಷ್ಮಿಯ ಭಾವಚಿತ್ರವನ್ನು ತಂದಿಟ್ಕೊಳ್ಳಿ. ಅದಕ್ಕೆ ಪ್ರತಿದಿನ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡಿ, ಬಿಳಿಯ ಹೂಗಳನ್ನು ಸಮರ್ಪಣೆ ಮಾಡಿ, ಕೆಂಪು ಹೂವನ್ನ ಸಮರ್ಪಣೆ ಮಾಡಿ ತಾಯಿಗೆ. ಸೊ ಅದರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತವೆ. ಓಕೆ. ಇನ್ನು ಯಾವ ಸ್ಟೋನ್ ನ ಧರಿಸಬೇಕಾಗತ್ತೆ ವೃಷಭ ರಾಶಿಯವರು? ನೋಡಿ, ಇದು ನನಗೆ ವಜ್ರ. ಇದು ನಾನು ಮತ್ತೆ ಅಗೇನ್ ಐ ವಿಲ್ ನಾಟ್ ಜನರಲೈಸ್. ನನಗೆ ಜನರಲೈಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಜನರಲ್ ಆಗಿ ಹೇಳಬೇಕು ಅಂದ್ರೆ ವೃಷಭ ರಾಶಿಯವರಿಗೆ ವಜ್ರ ಬರುತ್ತೆ. ಆದ್ರೆ ಅದ್ರ ಜೊತೆಗೆ ವೃಷಭ ರಾಶಿಗೆ ಅಧಿಪತಿಯಾಗಿರುವಂತಹ ಶುಕ್ರ ಯಾವ ಭಾವದಲ್ಲಿದ್ದಾನೆ, ಪಾಸಿಟಿವ್ ಆಗಿದ್ದಾನ, ನೆಗೆಟಿವ್ ಆಗಿದ್ದಾನ, ಇದನ್ನೆಲ್ಲ ನೋಡಿ ನಾವು ಸ್ಟೋನ್ನ ಧಾರಣೆ ಮಾಡಬೇಕಾಗತ್ತೆ. ಆದರೆ ಲಕ್ಕಿ ಡೇ ಅಂತ ಬಂದಾಗ ನಾವು ಶುಕ್ರವಾರ ಮತ್ತು ಸೋಮವಾರಗಳನ್ನು ನಾವು ಲಕ್ಕಿ ಡೇ ಅಂತ ಹೇಳ್ಬೋದು. ಹಾಗೆಯೇ ಲಕ್ಕಿ ಸಂಖ್ಯೆ ಅಂತ ಹೇಳಿದ್ರೆ 2, 6, 15 ಮತ್ತು 24 ಈ ಡೇಟ್ಗಳು ಅಥವಾ ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು, ಅಥವಾ ಈ ಒಂದು ಸಂಖ್ಯೆಯಲ್ಲಿ ನಿಮ್ಮ ಗಾಡಿ ನಂಬರೋ ಅಥವಾ ನಿಮ್ಮ ಮನೆ ನಂಬರೋ ಬಂದರೆ ಇದು ತುಂಬ ಪಾಸಿಟಿವ್ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಇನ್ನು ತಾವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ಯಾವ ಒಂದು ಕ್ರಿಸ್ಟಲ್ ವೃಷಭ ರಾಶಿಯವರು ಧರಿಸಬಹುದು? ನೋಡಿ, ವೃಷಭ ರಾಶಿಯವರು ಏನಿದ್ದೀರಲ್ಲ, ಇವರು ನಮಗೆ ಈ ಹವ್ಲೆಟ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಅದು ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಅಂತ ಬರುತ್ತೆ. ಈ 2 ಕ್ರಿಸ್ಟಲ್ಗಳನ್ನು ಧಾರಣೆ ಮಾಡೋದ್ರಿಂದ ತುಂಬ ಶುಭ ಫಲಗಳು ಬರುತ್ತೆ. ನಾನು ಹೇಳಿದೆ, ಕಾಮಾಗಿ ಯೋಚನೆ ಮಾಡಬೇಕು, ನಿಧಾನಕ್ಕೆ ಡಿಸಿಷನ್ಸ್ ತೊಗೊಳ್ಬೇಕು, ಮತ್ತು ಯೋಚನೆ ಮಾಡ್ತಾ ಕೂತ್ಕೋಬಾರ್ದು ಅಂತೆಲ್ಲ ಹೇಳೋದ್ನಲ್ವ, ಅದೆಲ್ಲ ಆಗಬೇಕು ಅಂದರೆ ನೀವು ಆ ಕ್ರಿಸ್ಟಲ್ಗಳನ್ನು ಎಗೇನ್ ನಾನು ಎವ್ರಿ ಟೈಮ್ ನಿಮಗೆ ಮೆನ್ಷನ್ ಮಾಡೋ ಥರ ಗುಡ್ ಕ್ವಾಲಿಟಿ ಕ್ರಿಸ್ಟಲ್ಸು,
ಅದನ್ನ ಮುಟ್ಟಿದ್ರೆ ಫೀಲ್ ಗೊತ್ತಾಗುತ್ತೆ ಇದು ಒಳ್ಳೆ ಕ್ವಾಲಿಟಿ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಅದಕ್ಕೆ ಎನರ್ಜೈಸ್ ಮಾಡಿರಬೇಕು. ಅದಕ್ಕೊಂದು ಪ್ರೊಸೀಜರ್ ಇದೆ. ಒಳ್ಳೊಳ್ಳೆ ಒಂದು ಗಿಡಮೂಲಿಕೆಗಳ ಒಂದು ನೀರಿನಲ್ಲಿ ಅಥವಾ ಒಂದು ಎಸೆನ್ಷಿಯಲ್ ಆಯಿಲ್ಗಳಲ್ಲಿ ಅದನ್ನ ಇಟ್ಟು ಅದನ್ನ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಮಾಡಿ ನಾವು ಧಾರಣೆ ಮಾಡಿದಾಗ ಅದರ ಒಂದು ರಿಸಲ್ಟ್ಸು ನಮಗೆ ತುಂಬಾ ಚೆನ್ನಾಗಿ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಓವರ್ ಆಲ್ ಆಗಿ ಇದಿಷ್ಟು ವೃಷಭ ರಾಶಿಯವರ ಸಂಗತಿಗಳಾಗಿತ್ತು ಅಂತ. ಓಕೆ, ಇಂದಿನ ಕಾರ್ಯಕ್ರಮದಲ್ಲಿ ತಾವು ಪಂಚಾಂಗದ ವಿಚಾರಗಳನ್ನ ಮತ್ತು ಸ್ಪೆಷಲ್ ಆಗಿ ದ್ವಾದಶ ರಾಶಿಗಳ ಜೊತೆಗೆ ವೃಷಭ ರಾಶಿಯವರ ಗುಣಲಕ್ಷಣಗಳು ಏನು ಬೇಕು ಏನು ಬೇಡ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ಇಂದಿನ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.